ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ಸೌಮ್ಯ ಅಭಿನವ್ ಮಾತಾಡ್ತಾ ಇರೋದು. ನಾನಿವತ್ತು ಕೊಡೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನಾನು ಹೀಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಈಗ ವಿಷಯಕ್ಕೆ ಬರೋಣ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುದ್ದಿಗೋಷ್ಠಿಯನ್ನು ಮಾಡಿ ಅವರು ಏನು ವಿಚಾರವನ್ನು ಹೇಳಿದ್ದಾರೆ ಅಂತ ನೋಡೋಣ. ಈಗ ಅವರು ಹೇಳ್ತಾರೆ, 16ನೇ ಕಂತಿನ ಜೊತೆ 16ನೇ ಕಂತು ಇನ್ನೂ ಬಂದಿಲ್ಲ ಹೆಣ್ಮಕ್ಳಿಗೆ. ಸೊ ಮಹಿಳೆಯರಿಗೆಲ್ಲ ಬರುತ್ತೆ. ಬರೋದ್ರ ಜೊತೆ ಹೆಣ್ಮಕ್ಳಿಗಷ್ಟೇ ಅಲ್ಲ, ಹಿಂದೆ ಉಳಿದಿರುವಂತಹ ಮಂಗಳಮುಖಿಯರಿಗೂ ಕೂಡ ನಾವು ಈ ತಿಂಗಳಿಂದ ನಾವು 2,000 ಹಣವನ್ನು ಕೊಡುತ್ತೇವೆ. ಅಂದರೆ 16ನೇ ಕಂತಿನ ಜೊತೆ ಮಂಗಳಮುಖಿಯರಿಗೂ ಕೂಡ 2,000 ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಮಂಗಳಮುಖಿಯರು ಅಂದರೆ ಪಾಪ ಕೆಲವು ಕಡೆ ಅವ್ರನ್ನೆಲ್ಲ ತುಂಬ ಇದಾಗಿ ನೋಡ್ತಾರೆ, ಕೇವಲವಾಗಿ ನೋಡ್ತಾರೆ. ಪಾಪ ಎಲ್ಲರ ಹತ್ರ ಬೇಡಿ ತಿಂತಾರೆ, ಅವರು ಪಾಪ ಬೇಡಿ ದುಡ್ಡನ್ನು ಪಡ್ಕೊಳ್ತಾರೆ. ಸೊ ಹಾಗಾಗಿ ಅವರು ಮಂಗಳಮುಖಿಯರಿಗೂ ಕೂಡ 2,000 ಹಣವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ತುಂಬ ಒಳ್ಳೆಯ ವಿಷಯ ಅಲ್ವಾ? ಹಾಗೆ ಈಗ ಮಹಿಳೆಯರು 15ನೇ ಕಂತು ಹಣವನ್ನು ಪಡೆದಿರೋರಿಗೆ 30,000 ಸೇರಿದೆ. ಅದರಲ್ಲಿ ಕೆಲವರು ಈಗ ಎಲ್ಲ ಕಡೆ ಬರ್ತಾ ಇದೆ. ಕೆಲವು ಹೆಂಗಸರು ಏನು ಮಾಡಿದ್ದಾರೆ, ಅತ್ತೆ ಸೊಸೆ ಇಬ್ಬರದು ಸೇರಿ ಬೋರ್ವೆಲ್ನ ತೆಗೆಸಿದ್ದಾರೆ. ಹಾಗೆ ಕೆಲವರು, ನಾನು ಹಳೆ ವಿಡಿಯೋದಲ್ಲೇ ಹೇಳಿದ್ದೆ, ಹಿಂದಿನ ವಿಡಿಯೋದಲ್ಲಿ ಫ್ರಿಜ್ ತೊಗೊಂಡು ಸಿದ್ದರಾಮಯ್ಯ ಅವರಿಗೆ ಥ್ಯಾಂಕ್ಸ್ ಹೇಳೋ ಈ ವಿಡಿಯೋನೇ ವೈರಲ್ ಆಗಿತ್ತು. ಹಾಗೆ ಮಕ್ಕಳ ಫೀಸ್ಗೋಸ್ಕರ ಆಗಿದೆ. ಇನ್ನು ಕೆಲವು ಕಡೆ ತಾಳಿ ತೊಗೊಳ್ಳೋಕೆ ಕೂಡ ಆಗಿದೆ ಇದು ಅಲ್ವಾ? ಎಷ್ಟೋ ಹೆಣ್ಮಕ್ಳು ಕಷ್ಟ ಅಂತ ಹೇಳಿದಾಗ ತಾಳಿನೂ ಮಡಗುವಷ್ಟು ಕಷ್ಟ ಇರುತ್ತೆ, ಕೆಲವು ಹೆಣ್ಮಕ್ಳಿಗೆ ಇರುತ್ತೆ. ಸೊ ಅಂಥದ್ರಲ್ಲಿ ಈ ದುಡ್ಡು ಬಂದಾಗ ತಾಳಿ ಕಳ್ಕೊಂಡಿರೋರು ಕೂಡ ತಾಳಿನ ತೊಗೊಂಡಿದ್ದಾರೆ. ಹೀಗೆ ಮನೆಗೆ ಏನೇನು ಬೇಕು ಸಾಮಾನು ಸಣ್ಣ ಪುಟ್ಟದ್ದೆಲ್ಲ ತೊಗೊಂಡಿದ್ದಾರೆ ಈ ದುಡ್ಡಿಂದ. ಆದ್ದರಿಂದ ಎಲ್ಲ ತುಂಬ ಖುಷಿಯಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಬಗ್ಗೆ. ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ, ನಾವು ಎಲ್ಲರನ್ನು ಒಂದೇ ಸಮನಾಗಿ ನೋಡ್ತೀವಿ, ಯಾರನ್ನು ನಾವು ಕೀಳು ಅಂತ ಎಲ್ಲ ನೋಡಲ್ಲ. ನಾವು ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲದೆ ನಾವು ಮಂಗಳಮುಖಿಯರಿಗೂ ಕೂಡ 16ನೇ ಕಂತಿನಿಂದ ಅವರಿಗೂ ಕೂಡ ತಿಂಗಳಿಗೆ 2,000 ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಮಂಗಳಮುಖಿಯರು ಆಗಸ್ಟ್ ತಿಂಗಳಲ್ಲಿ ಅವರಿಗೆ ಅಪ್ಲಿಕೇಶನ್ ಬಂದಿತ್ತು. ಸೊ ಹಾಗೆ ಅಪ್ಲೈ ಮಾಡಿರೋರಿಗೆಲ್ರಿಗೂ ಬಂದೇ ಬರುತ್ತೆ. ಇವತ್ತು ನಾಳೆ ನಾಳಿದ್ದು ಆ ಥರ ಕೆಲವ್ರಿಗೆಲ್ಲ ಬಂದಿದೆ. ಸ್ವಲ್ಪ ವೆಯ್ಟ್ ಮಾಡಿ ಅವ್ರಿಗೂ ಬರುತ್ತೆ. ಸೊ ಇವರೇನು ಹೇಳಿದ್ದಾರೆ, ಈಗ ಜನ ಎಲ್ಲ ಇವ್ರನ್ನ ನಂಬಿನೇ ಅಲ್ವಾ ಮಹಿಳೆಯರೆಲ್ಲ ಇವ್ರಿಗೆ ಓಟ್ ಹಾಕಿದ್ದು ಕಾಂಗ್ರೆಸ್ ಗೆಲ್ಲಬೇಕು ಅಂತ. ಸೊ ಇವ್ರು ಕೊಟ್ಟಿದ್ದು 5 ಗ್ಯಾರಂಟಿಗಳ ಮೇಲೇ ಮಹಿಳೆಯರೆಲ್ಲ ಎಲ್ಲರೂ ಓಟ್ ಹಾಕಿದ್ದು ಇವ್ರಿಗೆ. ಸೊ ಈಗೇನಾಗಿದೆ ಅಂದರೆ, ಅವರು 5 ವರ್ಷವೂ ಅವ್ರು ಕೊಟ್ಟಿರೋ ಆಫರ್ಗಳನ್ನೆಲ್ಲ ನೋಡ್ಕೊಳ್ತಾರೆ. ಅಂದರೆ ಅವರು ಈಡೇರಿಸ್ತಾರೆ. ಈ 5 ಗ್ಯಾರಂಟಿಗಳು ಯಾವತ್ತೂ ನಿಲ್ಲಲ್ಲ. ಹಾಗೆ ಬಸ್ಸಿಗೆ ಫ್ರೀ ಇದೆ, ಹಾಗೆ ಬಸ್ಗೂ ಫ್ರೀ ಇರುತ್ತೆ. ಹಾಗೆ ಈ ಮಹಿಳೆಯರಿಗೆ 2,000 ಬರ್ತಾ ಇರೋದು ಕೂಡ ಅದು ಕೂಡ ಕಂಟಿನ್ಯೂ ಆಗುತ್ತೆ. ಹಾಗೆ ವಿದ್ಯುತ್ ಕೂಡ ಬಿಲ್ ಕೂಡ ಫ್ರೀ ಇರುತ್ತೆ. ಸೊ ಹೀಗೆ ಮತ್ತು ಯುವ ನಿಧಿ ಕೂಡ ಬರುತ್ತೆ, ಅನ್ನಭಾಗ್ಯ. ಸೊ ಹೀಗೆ ಅವ್ರು ಏನೇನು ಕೊಟ್ಟಿದ್ರು 5 ಗ್ಯಾರಂಟಿಗಳು ಅವನ್ನೆಲ್ಲ ಕೂಡ ಕಡೆಯವರೆಗೂ 5 ಗ್ಯಾರಂಟಿಗಳು 5 ವರ್ಷದವರೆಗೂ ಕಡೆಯವರೆಗೂ ಇದ್ದೇ ಇರುತ್ತೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಕೆಲವು ಸಲ ಹೇಳ್ತಾರೆ, ಈ ಮಹಿಳೆಯರಿಗೆ 2,000 ಹಣ ಬರಲ್ಲ, ಇದು ಸುಮ್ಮನೆ ಇವಾಗ ನಿಂತೋಗ್ಬಿಡುತ್ತೆ ಅಂತ. ಆ ಥರದ್ದೆಲ್ಲ ಏನೂ ನಿಲ್ಲಲ್ಲ, 5 ವರ್ಷದವರೆಗೆ ಇದ್ದೇ ಇರುತ್ತೆ. ಹಾಗೆ ಬಸ್ಸು ಕೂಡ ಅಷ್ಟೇ, ಅದು ಕೂಡ 5 ವರ್ಷದವರೆಗೆ ಇದ್ದೇ ಇರುತ್ತೆ. ಸೊ ಅದರಿಂದ ಏನು ವರಿ ಮಾಡೋದು ಬೇಡ. ಸೊ ಈಗ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.